ನಮಸ್ಕಾರ, ನ್ಯೂಸ್ 90 ಕರ್ನಾಟಕಕ್ಕೆ ಸ್ವಾಗತ. ನಾನು ವಿದ್ಯಾಶ್ರೀ. ವಾಟ್ಸ್ಆಪ್ನಂತಹ ಜನಪ್ರಿಯ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಿಗಾಗಿ ಮೂಗುದಾರ ಹಾಕಲು ಕೇಂದ್ರ ಸರ್ಕಾರ ಸಿದ್ಧತೆಯಲ್ಲಿ ತೊಡಗಿದೆ. ಯಾವುದೇ ವ್ಯಕ್ತಿಯನ್ನು ಒಂದು ಗ್ರೂಪ್ಗೆ ಸೇರಿಸುವ ಮುನ್ನ ಆತ ಅಥವಾ ಆಕೆಯ ಸಮ್ಮತಿ ಪಡೆದುಕೊಳ್ಳದಿದ್ದರೆ ಹಾಗೂ ಪ್ರಚೋದನಕಾರಿಯ ಮಾಹಿತಿಯ ಮೂಲದ ಕುರಿತು ವಿವರ ತಿಳಿಸದೇ ಇದ್ದರೆ ಸೋಷಿಯಲ್ ಮೀಡಿಯಾ ಕಂಪನಿಯ ಅಧಿಕಾರಿಗಳಿಗೆ ದಂಡ ವಿಧಿಸುವ ಹಾಗೂ ಜೈಲಿಗೂ ಕಳುಹಿಸುವ ಮಧ್ಯಂತರ ಮಾರ್ಗಸೂಚಿ ಸಜ್ಜಾಗುತ್ತಿದೆ. ಲೋಕಸಭೆ ಚುನಾವಣೆ ಬಳಿಕ ಇವು ಜಾರಿಗೆ ಬರಲಿದ್ದು ವಾಟ್ಸ್ಆಪ್ ಸೇರಿದಂತೆ ಎಲ್ಲಾ ಸೋಷಿಯಲ್ ಮೀಡಿಯಾ ಆಪ್ಗಳಿಗೂ ಪಾಲಿಸಬೇಕಾಗುತ್ತದೆ ಎಂದು ಕೇಂದ್ರ ಸರ್ಕಾರದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಡೋಂಬಿ ಹಿಂಸಾಚಾರಕ್ಕೆ ಕಾರಣವಾಗುತ್ತಿರುವ ಸುಳ್ಳು ಸುದ್ದಿಗಳು ಸೋಷಿಯಲ್ ಮೀಡಿಯಾಗಳ ಮೂಲಕ ವ್ಯಾಪಕವಾಗಿ ಹಬ್ಬುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಈ ಕ್ರಮ ಮಹತ್ವವಾಗಿದೆ. ಈಗಾಗಲೇ ಸಮಾಲೋಚನೆ ಪ್ರಕ್ರಿಯೆ ಪೂರ್ಣಗೊಳಿಸಿರುವ ಕೇಂದ್ರ ವಿದ್ಯುನ್ಮಾನ ಹಾಗೂ ಮಾಹಿತಿ ತಂತ್ರಜ್ಞಾನ ಇಲಾಖೆ ಅಂತಿಮ ನಿಯಮ ರೂಪಿಸುವ ಕಸರತ್ತಿನಲ್ಲಿ ಮಗ್ನವಾಗಿದೆ. ಯಾವುದಾದರೂ ಪ್ರಚೋದನಕಾರಿ ಸಂದೇಶ ಪ್ರಸರಣವಾಗುತ್ತಿದ್ದರೆ ಅಥವಾ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿದ್ದರೆ ಸೋಷಿಯಲ್ ಮೀಡಿಯಾ ಆಪ್ಗಳು ಅದರ ಮೂಲದ ವಿವರಗಳನ್ನು ತನಿಖಾ ಸಂಸ್ಥೆಗೆ ನೀಡಬೇಕು. ಆದರೆ ಕೊಡಲು ನಮಗೆ ಇಷ್ಟವಿದೆ, ತಾಂತ್ರಿಕ ಕಾರಣದಿಂದ ಸಾಧ್ಯವಿಲ್ಲ ಎಂದು ಹೇಳುತ್ತೇವೆ. ಮಾರ್ಗಸೂಚಿಗಳು ಜಾರಿಗೆ ಬಂದರೆ ಕಾನೂನಿನ ರೀತಿ ನಡೆದುಕೊಳ್ಳಬೇಕಾಗುತ್ತದೆ ಎಂದು ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದ್ದಾರೆ. ಸಮ್ಮತಿ ಪಡೆಯದೆ ಯಾರನ್ನೇ ಆಗಲಿ ಗ್ರೂಪ್ಗೆ ಸೇರ್ಪಡೆಗೊಳಿಸುವ ಅವಕಾಶ ರದ್ದುಗೊಳಿಸುವಂತೆ 6 ತಿಂಗಳಿನಿಂದ ವಾಟ್ಸ್ಆಪ್ ಸಂಸ್ಥೆಗೆ ಸರ್ಕಾರ ಕೋರಿಕೆ ಇಡುತ್ತಲೇ ಬಂದಿದೆ. ನಿಮ್ಮ ಬಳಿ ಯಾರದ್ದೋ ಮೊಬೈಲ್ ಸಂಖ್ಯೆ ಇದೆ ಎಂಬ ಕಾರಣಕ್ಕೆ ಅವರ ಒಪ್ಪಿಗೆ ಪಡೆಯದೆ ಗ್ರೂಪ್ಗೆ ಸೇರಿಸಬಾರದು. ಆ ಬಗ್ಗೆ ಮಧ್ಯಂತರ ಮಾರ್ಗಸೂಚಿಯಲ್ಲಿ ಗಮನ ಹರಿಸಲಾಗಿದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.